ಇಲ್ಲಿ ಇಳಿಸ್ಬಿಟ್ಟಿದ್ದಾನೆ ಗಾಡಿ ಕಡೆಗೆ. ಬಾ ಹೆಲ್ಪ್ ಮಾಡೋದು ಏನಾಗುತ್ತೆ. ಹೆಲ್ಪ್ ಮಾಡೋಣ ಬಾ. ಇಲ್ಲೋಡಿ ಆಯಿಲ್ ಕಾಣತ್ತೆ ನೋಡು. ಇದು ಕಾಣತ್ತೆ ನೋಡಿದೆ. ಹೋಗ್ತಿರುವಂತಹ ಸ್ಥಳ ಯಾವುದು ಈ ಸ್ಥಳವನ್ನು ನೋಡಲು ನಾವು ವೇನಿಕಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ನೋಡ್ತಾ ಇರಿ ಹೀಗೂ ಹುಂಟೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡೈನಾಮಿಕ್ ಬ್ಲಾಗ್ಸ್. ಸೊ ಗೈಸ್ ನಾವು ಇವತ್ತು ಕಾಫಿ ನಾಡಿಗೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ ನಮ್ಮ ಓಂಕಾರ ಅಲಿಯಾಸ್ ಸಹಿಸಬೇಕಲ್ಲ ಒಂದು ಬಿಸಿ ಬಿಸಿ ತುಪ್ಪ ಬರ್ತಾ ಇಲ್ಲ. ಇದು ಮಾತ್ರ ಗಾಯ್ಸ್ ಅದು ಏನಂತ ಹೇಳಿ ಈಗ ಹಾಕ್ತೀವಿ ನೋಡಿ. ಬಿಸಿ ಬಿಸಿ ತುಪ್ಪ. ಈಗ ನಾವು ಕುಮಟಾ ರೀಚ್ ಆಗಿದ್ದೀವಿ. ಕುಮಟಾದಿಂದ ಈಗ ಟೋಟಲ್ 4 ಜನ ಹೋಗ್ತೀವಿ ನಾವು. 2 ಅಣ್ಣ 2 ತಮ್ಮ ಹೋಗ್ತಾ ಇದೀವಿ. 2 ಅಣ್ಣ ಇವರು 2 ತಮ್ಮ ನಾವು. ಮತ್ತೆ ನಾವು ಓಂಕಾರ ಬ್ರೋಗೆ ಮಿಸ್ ಮಾಡೋದು ಏನೇ ಹೇಳಿ. ನೆಕ್ಸ್ಟ್ ಟೈಮ್ ಸಿಗುವ. ರೈಡಿಗೆ ಬರ್ತಾ ಇಲ್ಲ, ಹೆಂಗ ಅನ್ಸ್ತಿದೆ? ಸಿಕ್ಕಾಪಟ್ಟಿ ಬೇಜಾರಾಗ್ತಿದೆ ಈ ಮಳೆ. ನಿಲ್ಸು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಈ ಮಳೆಯ ಸಿಚುವೇಶನ್ ಅಲ್ಲಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೋಗ್ಬೇಕಿದ್ದ ಆಸೆ ಇತ್ತು, ಮೋಟಿವೇಶನ್ ಇರ್ಲಿ. ಓಕೆ ಬಾಯ್. ಸರಿ ಬಾಯ್ ಬ್ರೋ. ಈಗ ಕುಮಟಾದಲ್ಲಿ ಎಲ್ಲರೂ ಫುಲ್ ಟ್ಯಾಂಕ್ ಮಾಡ್ತಿದ್ದೀವಿ ಫ್ಯೂಲು. ಇಲ್ಲಿಂದ ಸೀದಾ ಚಿಕ್ಕಮಗಳೂರು ಹೋಗುತ್ತಾ ಮಚ್ಚ? ಚಿಕ್ಕಮಗಳೂರು ಹೋಗಲ್ಲ, ಆರಾಮ ಹೋಗುತ್ತೆ. ಇಲ್ಲಿಂದ ಚಿಕ್ಕಮಗಳೂರು ಹೋಗುತ್ತೆ. ನಮ್ದೆಲ್ಲ ಬೈಕ್ ಬಿಲ್ ಪೇಮೆಂಟ್ ಮಾಡ್ತಿರೋರು ನಮ್ಮ ಅಣ್ಣ. ನೋಡೋಣ ಮುಂದೆ ಎಲ್ಲಿ ಸ್ಟಾಪ್ ಆಗ್ತೀವಂತ. ಇದು ಕುಮಟಾದಲ್ಲಿ ಫ್ಯೂಲ್ ಅಪ್ ಆಗಿದೆ ಈಗ. ಏನಂದ್ರೆ 3 ಜನ ಬೀಳ್ತಿದ್ವಿ ಈಗ. 3 ಜನ ಯಾರೋ ಗೊತ್ತಿಲ್ಲ, ರೋಡ್ ತುಂಬ ಆಯಿಲ್ ಸೋತ್ಕೊಂಡು ಹೋಗ್ಬಿಟ್ಟು ಗಾಡಿದು. ಯಾವ ಆಯಿಲ್ ಗೊತ್ತಿಲ್ಲ. ಇವಂದಂತೂ ಸಿಕ್ಕಾಬೇಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಬ್ರೋ ಆರಾಮ್ ಹೋಗಿ. ಜಾರ್ತಿದೆ ಅವ್ರು ರಾಕೇಶ್ ಸಿಚುವೇಶನ್ ನಾನು ಹೇಳ ಗುಲಾಬ್ ಗಲಗಲ ಯಾವ ಪ್ಲೇಸ್ ಇದೆ? ಯಾವ ಪ್ಲೇಸ್ ಇದು ಗೇರ್ಸಪ್ಪ ಹೋಗ್ತಿರೋದು. ಅಲ್ಲ ಗೇರ್ಸಪ್ಪ ದಾಟ್ ಬಂದು ಗೇರ್ಸಪ್ಪ ಘಾಟ್ ಇದು. ನೋಡಿ ಗಾಯ್ಸ್, ಫಾಗ್ ನೋಡಿ, ಇಲ್ಲಿ ನೋಡಿ, ಈಗ ಇಲ್ಲೊಂದು ನೋಡಿ, ಇಲ್ಲಿ ಫುಲ್ ಫಾಗ್ ಇತ್ತು. ಇಂದ ವ್ಯೂ ಕಾಣ್ತಾ ಇಲ್ಲ ಅಷ್ಟು. ನಮ್ಮ ಮುಂದೆ ಎಲ್ಲರೂ ಸಿಕ್ಕರೆ ನಿಲ್ಸೋಣ. ಅದು ನಾವು ವಿಡಿಯೋ ಮಾಡೋದು ನಿಂತು ಫಾಗೆ ಹೋಗ್ಬಿಡ್ತು. ಹೌದು, ಸ್ಟ್ಯಾಂಡ್ ಲೈಫ್. ನೀವು ಬಿಸ್ನೆಸ್ ಮ್ಯಾನ್ ನೋಡಿ, ಬರೀ ಬಿಸ್ನೆಸ್ ಅಲ್ಲೇ ಇದ್ದಾನೆ. ಅವಾಗಿಂದ ಆಧಾರ್ ಕಾರ್ಡ್ ಜಾಲಿ ಇಲ್ಲ ನೋಡಿ. ರೈನ್ಕೋಟ್ ನೋಡಿ, ರೈನ್ಕೋಟ್. ಗಾಡಿ ರವಿಚಂದ್ರನ್ ಮೂವಿದು ಸಾಂಗ್ ಇದೆಲ್ಲ, ಅದರಲ್ಲಿ ಬರ್ತಾನಲ್ಲ, ಅಲ್ಲೊಬ್ಬ ಇಟ್ಕೊಂಡೆ ಮಂಕಿ ಕ್ಯಾಪ್. ಸೊ ಹಂಗೆ ಕಾಣ್ತಾ ಇದೆ ನಮ್ಮ ಹುಡುಗ. ಅಲ್ಲೊಬ್ರು ಹುಡುಗಿಂಗೆ ಒಂದು ಮದುವೆ ಮಾಡ್ತಕೊಂಡಿದ್ದಾನೆ ಹಾಡು ಹೇಳ್ಕೊಂಡು. ಅಣ್ಣ ಇನ್ನು ಏನೋ ಬೇಕಣ್ಣ. A few moments later. ಒಂದ್ಸಲಿ ಡೆತ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಈಗ ಇಲ್ಲಿ ನೋಡ್ತಿರೋದಲ್ಲ, ಇಲ್ಲಿ ಇದಕ್ಕೆ ಕಾಣ್ತಾ ಇರ್ಬೇಕು ನೀವು ವಿಡಿಯೋದಲ್ಲಿ. ಇಲ್ಲಿ ಆಯಿಲ್ ಇದೆ ನೋಡಿ, ಕಾಲೇ ಸ್ಲಿಪ್ ಆಗ್ತಿದೆ. ಈ ಥರ ಏನು ಮಾಡೋದು ಜೀವನ. ಒಂದ್ಸಲ ಹಿಂಗೆ ಕರ್ದಿ ಹೋಗಿ ಅಂದ್ಬಿಟ್ಟ. ಅಣ್ಣ ನೀನು ಹೆಂಗೆ ಮಾಡ್ದೆ? ಹಂಗೆ ಗಿಜಿ ಹೆಂಗೆ ಮಾಡ್ದದು? ಗುಲಾಬ್ ಜಾಮೂನ್ ಗಲಗಲ ಅಂದ್ಬಿಡ್ತಲ್ಲ ಒಂದ್ಸಲಿ. ಅಣ್ಣ ಡೆಮೋ ಮಾಡ್ತಾನೆ. ಜೋಶಲ್ಲಿ ಬರ್ತಾ ಇದೆ. ಒಂದೇ ಸತಿ ಹಿಂಗ್ ಕುಂದಿ ಹೋಯ್ತು. ಮತ್ತೆ ನಾನು ಈ ಕಡೆ ಹಿಂಗ್ ಬಂತ ಇಲ್ಲ, ಮತ್ತೆ ಅದನ್ನ ಕಟ್ ಮಾಡಿ ಹಿಂಗ್ ತಗೊಂಡೆ. ಮತ್ತೆ ಹಿಂಗ್ ಹೋಯ್ತು. ಆಮೇಲೆ ನೆಕ್ಸ್ಟ್ 2 ಕಾಲು ಹಿಂಗ್ ಅಗಲಿಸ್ದೆ. ನೆಕ್ಸ್ಟ್ ಕಾಲು ಇಟ್ಕೊಂಡು ನಿಧಾನಕ್ಕೆ ಬಂದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಮ್ದೇನಿಲ್ಲ, ಹಿಂಗಾಗಿ ಹಂಗಂಗೆ ಬಂದ್ಬಿಟ್ಟು ಬರೀ ಡೌಗಳು ನಿಂತು ಅಂದ್ಬಿಟ್ಟು ಹಿಂಗ್ ಹೋಗ್ಬಿಟ್ಟೆ. ಹೊಟ್ಟೆ ಏನೋ ಮಜಾ ಬರ್ತಾ ಇದೆ. ಇಲ್ಲಿ ನೋಡ್ರಿ, ಫಾಗ್ ಗಾಡಿನೇ ಕಾಣ್ತಿಲ್ಲ. ಒಂದು ಕಾರ್ ಬರ್ತದೆ, ಕಾಣ್ತಿದೆ ನಿಮಗೆ? ಕಾಣೋದೇ ಇಲ್ಲ ಕಾರ್. ಈ ನೋಡಿ, ಕಾರ್ಗೆ ಕಾಣ್ತಿದೆ, ಏನೂ ಕಾಣ್ತಿಲ್ಲ. ಈ ಕಾರ್ ಕಾಣ್ತಿದೆ. ಸೈಕ್ ಫಾಗ್ ಇದೆ. ಜೀವನದಲ್ಲಿ ಎಲ್ಲ ಹೇಳಿ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಇರತ್ತೆ ಹೇಳ್ತಾರಲ್ಲ, ಕಲ್ಲು ಮುಳ್ಳುಗಳೆಲ್ಲ ಬರ್ತಂತಲ್ಲ, ಅದೇ ತರ ಇದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಂದು ಡೈಲಾಗ್ ಇದೆ ನೋಡಿ, ಆಯಿಲ್ ಗೀಲ್ ಎಲ್ಲ ಬರ್ತಾ ಇರೋದು. ಒಂದು ಡೈಲಾಗ್. ಒಂದೇ ನಿಮಿಷ, ಓಕೆ ವೇಟ್ ಮಾಡ್ತೀವಿ ನಾವು. ನಾವು ಹೋಗ್ತಿರುವಾದ್ರು ಎಲ್ಲಿ
ಇದೆಲ್ಲ ನೀವು ತಿಳಿಬೇಕಂದ್ರೆ ಈ ನಮ್ಮ ಲಾಗ್ ನೋಡಬೇಕು. ನಾವು ಹೋಗ್ತಿರುವಂತಹ ಸ್ಥಳ ಯಾವುದು, ಈ ಸ್ಥಳವನ್ನು ನೋಡಲು ನಾವು ವೇನಿಕಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ನೋಡ್ತಾ ಇರಿ. ಹಿಂಗೆ ಬರ್ತಾ ಇದ್ವಿ ಗಾಯ್ಸ್. ಫುಲ್ ಆಯಿಲು ನೋಡಲ್ಲ ನಾ ಮಿಸ್ ಆಗಿದೆ ಪಾಪ, ಗಾಡಿಯನ್ನು ಹಾಕೊಂಡ್ಬಿಟ್ಟ. ಫುಲ್ ಇಳಿಸ್ಬಿಟ್ಟಿದ್ದಾನೆ ಗಾಡಿ ಕೆಳಗೆ. ಬಾ ಹೆಲ್ಪ್ ಮಾಡೋ, ಏನಾಗುತ್ತೆ ಹೆಲ್ಪ್ ಮಾಡೋಣ ಬಾ. ಇವಾಗ ಬೀಳ್ಸಿರೋದು, ಇವಾಗ ಇಲ್ಲ, ಜಸ್ಟ್ ಅಂದ್ರೆ ನಾವು ಬರೋಕ್ಕಿಂತ ಮುಂಚೆ. ಇಲ್ಲೋಡಿ ಆಯಿಲ್ ಕಾಣತ್ತೆ ನೋಡು, ಈಗ ಕಾಣತ್ತೆ ನೋಡಿದೆ. ನಮ್ಮ ಕಣ್ಣು ಮುಂದೆ ಆಗಿಲ್ಲ ಅದು. ಹೇಳು, ಇಲ್ಲಿ ಕರೆಕ್ಟ್ ಕಾಣುತ್ತೆ ವಿಡಿಯೋದಲ್ಲಿ. ಈಗ ಒಂದು 20% ಅದೇ ಇರಬೇಕಿದ್ದಲ್ಲ. ಎಷ್ಟು ಕರೆಕ್ಟ್. ನಾವಲ್ಲಿ ರೆನ್ಕೋಟ್ ಹಾಕೊಳ್ತಿದ್ದಲ್ಲ ಬ್ರೋ. ಬಂಗಡೆ ಯಾರು ಬರ್ತೀರಾ ಅಂದರೆ ಹುಷಾರ್ರಿ ಈ ಥರ. ನಾವು ತುಂಬ ಸ್ಲೋ ಬರ್ತಾ ಇದ್ವಿ. ಈಗ ಹೆಂಗೆ ತೆಗಿತಾರೆ ಈಗ ಗೊತ್ತಿಲ್ಲ. ಟ್ರಕ್ ಹೇಳಿದೆ, ಟ್ರಕ್ ತಗೊಂಡು ಹೇಳಿದೆ. ಡ್ರೈವರ್ ಇದೆ ಅಂತ. ಯಾರಿದ್ರು ಡ್ರೈವರು? ಸೊ ಗಾಯ್ಸ್, ಈಗ ನಾವು ಜೋಗಕ್ಕೆ ಬಂದಿದ್ದೀವಿ. ಜೋಗಕ್ಕೆ ಏಳು 7 ಸೀರಿ ಏನೋ ಅಂತಾರಲ್ಲ ಬ್ರೋ, 7 ಸೀರಿ ಜೋಗ ಏನೋ ಅಂತಾರಲ್ಲ, ಅಲ್ಲ ಏನೋ ಅಂತಾರೆ ಅದಕ್ಕೆ. ರಾಕೆಟ್ 7 ಸೀರಿ ಏನೋ ಇದೆ, ಅದೇನೋ ಇದೆ, ಕಮೆಂಟಲ್ಲಿ ಹೇಳಿ. ಅದು ಮುಂಗಾರು ಮಳೆ ಶೂಟಿಂಗ್ ಆಗಿತ್ತಲ್ಲ ಆ ಪ್ಲೇಸು. ಇಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿತ್ತಲ್ಲ, ಸೊ ಅದು ಆ ಸ್ಪಾಟ್ ಇದು ದೂರದಿಂದ ಕಾಣಲ್ಲ, ಅಂದರೆ ಜೋಗ ಇಲ್ಲೇ ಇದೆ, ನಾವು ಇಲ್ಲಿದ್ದೀವಿ ಅನ್ನೋ ರೀತಿ ಕಾಣುತ್ತೆ. ಈಗ ಮತ್ತೆ ಫುಲ್ ಫಾಗ್ ಇದೆ, ಏನು ಕಾಣಲ್ಲ ಅಂತೀನಿ. ಗಾಯ್ಸ್ ಇಲ್ಲಿ ನೋಡ್ಬೋದು, ಬಂದಿದ್ದೀವಿ ಸ್ಪಾಟಿಗೆ, ಏನು ಕಾಣ್ತಾ ಇಲ್ಲ, ಏನೇನು ಕಾಣ್ತಾ ಇಲ್ಲ. ಎಲ್ಲಿದೆ ಫಾಲ್ಸು? ಓಹೋ, ಇಲ್ಲಿ ಬೀಳೋ ನೀರು ಕಾಣ್ತಿಲ್ಲ, ಅಲ್ಲಿ ಕಾಣ್ತಾ ಇದೆ. ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸಹಿದೆ, ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ, ನಿನಗುಂಟೆ ಇದರ ಕಲ್ಪನೆ. ಹೆಂಗಿದೆ ಜೋಗ? ನೀರು ಚೆನ್ನಾಗಿದೆ. ಬಂದರೆ ಈ ಟೈಮಲ್ಲೇ ಬರಬೇಕು, ಬಟ್ ಫಾಗ್ ಇದೆ. ನಿಮ್ಮ ಅದೃಷ್ಟ ಫಾಗ್ ಇಲ್ಲ ಅಂದರೆ ಸೂಪರಾಗಿ ಕಾಣುತ್ತೆ ಜೋಗಾಗಿ. ಈಗ ನೀವು ಬರ್ಬೋದು. ನೋಡಿದ್ರೆ ಸಿಕ್ಕಾಪಟ್ಟೆ ಹೆವಿ. ಹಾಂ, ನನ್ನ ಫ್ರೆಂಡ್ ಹೌದೌದು, ನೀರು ಕಮ್ಮಿ ಇದೆ, ಈಗ ಸ್ವಲ್ಪ ಕಮ್ಮಿ ಇದೆ ನೀರು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜೋಗದ ಸೌಂದರ್ಯ ಹಿಂಗೆ ಚೆನ್ನಾಗಿದೆ ನೋಡೋಕ್ಕೆ. ಯಾರ್ಯಾರು ಜೋಗ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಇವಾಗ ಬನ್ನಿ. ಗಾಯ್ಸ್ ಈಗ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಆ ಗಾಡಿ ಇದು ಇಲ್ಲೇ ಕವರೇ ಇಲ್ಲ. ಈಗ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಹಾಂ, ಮಜಾ ಬರ್ತಿದೆ ಗಾಯ್ಸ್. ಈಗ ಫುಲ್ ಬಿಸಿಲಾಗಿದೆ. ಈಗ ಒಂದು ಆಲ್ಮೋಸ್ಟ್ 4 ಗಂಟೆ ಆಯ್ತೇನೋ. ಬಾಯ್ ಅಂಕಲ್. ಹುಡುಗಲ್ಲ ಅಂಕಲ್, ಕಂಡಕ್ಟ್ರು ಹಿಂಗಡೆ ನೋಡಿ, ಮಸ್ತಾಗಿದೆ ಹನುಮಾನ್ ದಾದ. ಏನು ಬ್ರೋ, ಬೆಳಗ್ಗೆ ಬಿಟ್ಕೊಂಡು ಇನ್ನೂ ತಂಗ ಶಿವಮೊಗ್ಗ ಮಟ್ಟಕ್ಕೆ ಆಗ್ತಿಲ್ಲ. ಇನ್ನೂ ಬರ್ತಾ ಇಲ್ಲಪ್ಪ. ಈಗ ಒಂದು ಶಿವಮೊಗ್ಗ 17 ಕಿಲೋಮೀಟ್ರ್ ಇದೆ. ಸೊ ಗಾಯ್ಸ್, ಈಗ ನಾವು ಬಂದಾಗಿದೆ ಡೆಸ್ಟಿನೇಷನಿಗೆ. ಈಗ ಬಂದಿದ್ದೆ ಎಳ್ನೀರು ಕುಡ್ತಾ ಇದ್ದೀವಿ. ನಮ್ಮ ಬಸ್ಸು ಬ್ರೋ ಅಂತೂ ಫುಲ್ ರೆಡಿ ಮಾಡಿಟ್ಟಿದ್ದ. ಹಾಂ ಬಸ್ಸು ಬ್ರೋ, ಥ್ಯಾಂಕ್ ಯು. ಹೌದು, ಸಖತ್ತಾಗಿದೆ. ಈಗ 1 ರೌಂಡ್ ಆಯಿತು, ಇನ್ನು ನೆಕ್ಸ್ಟ್ ರೌಂಡ್ ಇದೆ. ಮತ್ತು ಇದು ಫುಲ್ ಫಾರ್ಮ್ ನಮ್ಮ ಬಸವರಾಜ್ ಬ್ರೋ ಮತ್ತು ಅವ್ರದ್ದು ಫ್ಯಾಮಿಲಿದು ಬೈಕ್ನ ಇಲ್ಲಿ ನಿಲ್ಲಿಸಿದ್ದೀವಿ. ಈಗ ಮತ್ತೊಂದು ಹೊಡಿತಿದ್ದೀವಿ. ಆಮೇಲೆ ಪಪ್ಪಾಯ ಆಗಿದೆ ಅಂತೆ, ಪಪ್ಪಾಯ ತಿನ್ನೋದು. ಇವತ್ತು ಊಟ ಅಂತಿಲ್ಲ, ಇವತ್ತು ಇದೆ ತಿನ್ಕೊಂಡು ಜೀವನ. ಬೈಕ್ ಅಂತೂ ಫುಲ್ ಮಡ್ ಆಗಿದೆ. ಫುಲ್ ನೋಡ್ಬೋದು ನೀವು, ಗಲೀಜು.
ಮಾಡ್ಕೊಂಡು ಚಂದ ಮಾಡ್ಕೊಂಡು ಬಂದಿದ್ವಿ. ಫುಲ್ ಎಲ್ಲ ಗಲೀಜಾಗಿದೆ. ರೋಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಥರ ಇದು ನೋಡಿ ಗೊತ್ತಾಗುತ್ತೆ. ಬನ್ನಿ. ಇವತ್ತು ನಾವು ನೋಡಿ ಎಳ್ನೀರು ಕುಡಿದು ಎಲ್ಲ ಆಯ್ತು. ಇವಾಗ ಲಾಸ್ಟಿಗೆ ಪಪ್ಪಾಯ ತಿನ್ಬೇಕಂತ ಇವ್ರು ಹೇಳ್ತಾ ಇದ್ರು. ಸೊ ನಮ್ಮ ಅಣ್ಣ ಹೋಗಿ ತೋಟದ ಒಳಗೆ ಹುಡ್ಕೊಂಡು ಬಂದಿದ್ದಾನೆ. 2 ಪಪ್ಪಾಯ ಸಿಕ್ಕಿದೆ ಹಣ್ಣು. ಇವಾಗ ಇದನ್ನ ಟೇಸ್ಟ್ ಮಾಡಬೇಕು, ನೋಡೋಣ ಹೇಗಿದೆ ಅಂತ ತಿನ್ಬಿಟ್ಟು. ಈಗ ಯಾವುದೇ ಕೆಮಿಕಲ್ ಆಗಿ ಏನು ಬೆಳೆಸಿಲ್ಲ, ನ್ಯಾಚುರಲ್ ಆಗಿ ಬೆಳೆದಿರೋದಿಲ್ಲಿ. ಅಂದರೆ ಈ ತೋಟದೊಳಗೆ ಈಗ ಮಿಡ್ಲಲ್ಲಿ ಒಂದೊಂದು ಪಪ್ಪಾಯ ಗಿಡ, ಪೇರ್ಲೆ ಗಿಡ ಅದೆಲ್ಲ ಹಾಕಿದ್ದಾರೆ. ಸೊ ಅದು ಒಂದು ಗಿಡದಲ್ಲಿ ಬಿಟ್ಟಿತ್ತು ಅಂತ ಕಿತ್ಕೊಂಡು ಬಂದಿದ್ದಾನೆ. ಈಗ ತಿಂದ್ಬಿಟ್ಟು ನೋಡೋಣ. ಇವರು ತಿನ್ನಕ್ಕೆ ಈಗ ರೆಡಿ ಆಗಿದ್ದಾರೆ ಅಲ್ವಾ? ನಾವು ಫುಲ್ ರೆಡಿನಾ? ತಿಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಅವ್ರ ಟೇಸ್ಟ್ ಹೆಂಗೆ ಹೇಳ್ತಾರೆ. ನೀವು ತಿಂದ್ಬಿಟ್ಟು ಹಾಕಿ ಒಂದು ಕ್ಯಾಪ್ಷನ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ